ಒಂದು ವಿಡಿಯೋಗಳು ಆಚೆ ಬಂದ್ಮೇಲೆ ಇದೇ ರಮೇಶ್ ಜಾರಕಿಹೊಳಿ ಅವರ ವಿಡಿಯೋಗಳು ಬಂದಾಗ ಎಷ್ಟು ದೊಡ್ಡ ಮಾತಾಡಿದ್ರು ಕುಮಾರಸ್ವಾಮಿ ಅವರು. ಆಗ ಅವರಿಗೆ ಅದು ಗೊತ್ತಾಗಿರ್ಲಿಲ್ಲ, ಇಲ್ಲ ಹೀಸ್ ಕೇವಲ ಆರೋಪಿ ಅಷ್ಟೇ, ಅವರು ಅಪರಾಧಿ ಅಲ್ಲ ಅಂತ. ಅವಾಗ ಅವ್ರು ಹೇಳಿಕೆ ಕೊಡೋ ಮುಂಚೆ ಅವ್ರಿಗೆ ಅವಾಗ ಅರ್ಥ ಆಗಿರ್ಲಿಲ್ಲ. ಆದ್ರೆ ಇವಾಗ ಹೇಳ್ತಾರೆ, ಸಾವಿರಾರು ವಿಡಿಯೋಗಳು ಆಚೆ ಬಂದ್ಮೇಲೆ, ಇಡೀ ಜಗತ್ ಜಾಹೀರಾದ್ಮೇಲೆ ಬೇರೆ ದೇಶದ ಜನ ಆತನನ್ನ ಮಾಸ್ ರೇಪಿಸ್ಟ್ ಅಂತ ಕರೀತಾ ಇದ್ದಾರೆ. ಹೀಗಿದ್ರೂ ಕೂಡ ಹಿ ಸೇಯಿಂಗ್ ಆತ ಕೇವಲ ಆರೋಪಿ, ಆತ ಅಪರಾಧಿ ಅಲ್ಲ ಅಂತ. ನಿಮ್ಮ ಮನೆತನದ ವಿಚಾರ ಬಂದಾಗ ನೀವು ಆಡುವಂತಹ ಮಾತುಗಳಿವು. ಬಹುಶಃ ಒಬ್ಬ ಜನಪ್ರತಿನಿಧಿನ ಅಥವಾ ಯಾರು ನನಗೆ ಸರಿಯಾಗಿ ನೆನಪಿಲ್ಲ ಸರ್, ಆದ್ರೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ರೇಪಿಸ್ಟ್ಗಳು ರೇಪ್ ಮಾಡ್ತಾರೆ ಜನಸಾಮಾನ್ಯ ಅಥವಾ ಸಾಮಾನ್ಯ ಮಹಿಳೆಯರನ್ನ ರೇಪ್ ಮಾಡಿದಾಗ ಇವರು ಮೊಸಳೆ ಕಣ್ಣೀರ್ ಹಾಕ್ತಾರೆ ಅಥವಾ ಅದನ್ನ ಮುಚ್ಚ ಹಾಕ್ತಾರೆ. ಅದೇ ರೇಪ್ ಒಂದು ಯಾವುದಾದ್ರೂ ಒಂದು ದೊಡ್ಡ ಮನೆತನದ ಹೆಣ್ಣು ಮಗಳ ಮೇಲೆ ಆಗ್ಬೇಕು. ಐ ಶುಡ್ ನಾಟ್ ಸೇ ದಿಸ್ ಆಸ್ ಅ ವುಮನ್. ಆದ್ರೆ ಆತ ಅದನ್ನ ಹೇಳ್ದ, ಬಹುಶಃ ಅದು ನಿಜ ಆಗ್ಬೇಕು ಅನ್ಸುತ್ತೆ. ತುಂಬಾ ನೋವಿನಿಂದ ಹೇಳ್ಬೇಕು ಈ ಮಾತನ್ನ. ಈ MLA MP ಗಳ ಮನೇಲಿರುವಂತಹ ಹೆಣ್ಮಕ್ಳ ಮೇಲೆ ಇದಾದಾಗ ಬಹುಶಃ ಅವರು ಕಠಿಣ ಕಾನೂನನ್ನ ತಗೊಂಡ್ ಬರಬಹುದು, ಅಥವಾ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅದು ಅರ್ಥ ಆಗುತ್ತೆ. ಆಕ್ಚುಲಿ ಅದು ನೋವು ಏನದ, ಸಂಕಟ ಹೆಣ್ಮಕ್ಳಿಗೆ ಏನಾಗ್ತದ, ಆ ಕುಟುಂಬದ ಜನರಿಗೆ ಏನಾಗ್ತದ, ಅಲ್ಲಿ ಹಿರಿಯರಿಗೆ ಏನಾಗ್ತದೆ, ತಂದೆ ತಾಯಿಗೆ ಏನಾಗ್ತದೆ, ಅಂತಮ್ಮರಿಗೆ ಏನಾಗ್ತದೆ ಅನ್ನೋದು ಆಗ ಮಾತ್ರ ಗೊತ್ತಾಗುವಂತ ವಿಷಯ. ಅದು ಇವ್ರಿಗೆ ಅರ್ಥ ಆಗಿಲ್ಲ ಅಂತೇಳಿ ಈಗಿನ ಎಲ್ಲ ವರ್ತನೆ ನೋಡಿದಾಗ ಅನಿಸ್ತಾ ಇದೆ. ಹೀಗಾಗಿ ಇವತ್ತು ನಮ್ಮ ಕುಮಾರಸ್ವಾಮಿಗಳು ಈ ಮಾತುಗಳನ್ನು ಮಾತಾಡಿದ್ದ ನಿಜವಾಗಿ ಖಂಡನಾರ್ಹ. ಆಗಲಿ DK ಶಿವಕುಮಾರ್ ಅವ್ರಿಗೆ ಏನು ಶಿಕ್ಷೆ ಆಗ್ತದೆ ಆಗಲಿ, ತಪ್ಪು ಹಂಚಬಾರ್ದಾಗಿತ್ತು, ಹಂಚಿದ್ರು, ಅವ್ರು ರಾಜಕೀಯ ಸೇಡು ತೆಗೆದುಕೊಂಡ್ರು, ಅದೆಲ್ಲ ನೀವು ಮಾತಾಡ್ರಿಲ್ಲ ಅಂತಲ್ಲ. ಆದ್ರೆ ಆ ಹೆಣ್ಣುಮಕ್ಕಳ ಬಗ್ಗೆ ಒಂದಾದ್ರೂ ಇಲ್ಲಿವರೆಗೆ ಕರೆದ ಅದು ಅವ್ರಿಗೆ ಗೊತ್ತದ ಯಾರು ಏನು ಎಂತು ಎತ್ತ ಅಂತಾರೆ ಅಂಥವ್ರು ಕರೆದು ಒಂದು ಕಾನ್ಫಿಡೆನ್ಸ್ ಮೂಡಿಸಿ ನಮ್ಮ ಮಗಳಿಂದನೂ ಇವು ತಪ್ಪಾಗಿದಾವ ಅಂತೇಳಿ ಒಂದಿಷ್ಟು ಕಣ್ಣೀರು ಒರೆಸುವಂಥ ಕೆಲಸವನ್ನಾಗಲಿ, ಅವ್ರ ಕುಟುಂಬಗಳಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನಾಗಲಿ ಮಾತಾಡ್ತಿದ್ದೀರಾ ಸರ್. ಆತ ಅಪರಾಧಿನೇ ಅಲ್ಲ ಅಂತ ಹೇಳ್ಬೇಕಾದ್ರೆ ಇಲ್ಲ ಅಂದಾಗ ಇಂಥದ್ದು ಬರಲಿಲ್ಲ ಅಂತಂದಾಗ ನಾವು ಇವು ಯಾವ ಸೀಮೆ ನಾಯಕರಪ್ಪ ಇವರು ಅಂತ ಅಲ್ಲ. ಈಗ ಆ ನೋವಿಗೆ ಒಳಗಾದಂಥ ಒಬ್ಬ ಇದಕ್ಕೆ ಹೃದಯಕ್ಕೆ ಸ್ಪಂದನೆ ಮಾಡಲಾರದ ಇವರು ತಮ್ಮ ಹೃದಯವನ್ನು ತಾವು ಸಮಾಧಾನ ಮಾಡ್ಕೊಳ್ಳುವಂಥದ್ದು, ತಮ್ಮ ರಾಜಕೀಯ ಭವಿಷ್ಯವನ್ನು ಸಮಾಧಾನ ಮಾಡ್ಕೊಳ್ಳುವಂಥ ವಿಚಾರಗಳು ಇವತ್ತು ಜನಸಾಮಾನ್ಯರು ನೋಡ್ಬೇಕಾಗ್ಯದ, ನೋಡ್ತಿರ್ತಾರೆ ನಾವು ತಿಳ್ಕೊಂಡಿರ್ತೀನಿ. ಯಾಕಂದ್ರೆ ಅದು ಇಷ್ಟರೊಳಗೆ ನಮ್ಮ ಅಭಿಪ್ರಾಯದಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಹೆಣ್ಮಕ್ಳಲ್ಲಿ ಇದು ಅಭಿಪ್ರಾಯ ಬಂದಿದ್ರಿ ಇಂಥ ಒಂದು ವಿಚಾರಗಳು. ಹೌದು ತಪ್ಪು ಮಾಡಿದ್ದಾರೆ, ಅಪರಾಧ ಮಾಡಿದ್ದಾರೆ ಅಂತಾರೆ. ನಮ್ಮ ದೇಶದ ವ್ಯವಸ್ಥೆಯಲ್ಲಿ, ನಮ್ಮ ನಾಡಿನ ವ್ಯವಸ್ಥೆಯಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಮೊದಲಿಂದ ಹಾಗೆ ಪ್ರತಿಭಟನೆ ಮಾಡುವಂಥ ಒಂದು ಶಕ್ತಿ ಅವ್ರಲ್ಲಿ ಇಲ್ಲದಕ್ಕಾಗಿ ಇವತ್ತು ಪಾಪ ಎಂಥ ಒಂದು ದೊಡ್ಡ ಒಂದು ಅನ್ಯಾಯ ಆಗಿದ್ರು ಸಹಿತ ನಾರಿ ಕುಲದ ಬಗ್ಗೆ ಒಂದು ಇಷ್ಟು ಜನ ನಾರಿಯರು ಒಂದು ಓಪನ್ ಆಗಿ ಪ್ರತಿಭಟನೆ ಮಾಡಲಾರ ಸ್ಥಿತಿ ಇವತ್ತು ನಮ್ಮಲ್ಲಿ ಮಾಡಲ್ಲ. ಯಾಕೆ ಅವ್ರು ಬರ ಮಾತಾಡುವಂಥ ಧ್ವನಿ ಸಹಿತ ಇಲ್ಲಿ ಕಾಣ್ತಾ ಇಲ್ಲ. ಎಲ್ಲೋ ಒಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಇಲೆಕ್ಷನ್ ಸಂದರ್ಭದಲ್ಲಿ ಒಂದಿಷ್ಟು ಮಾತಾಡಿದ್ರು ಅಷ್ಟ. ಆದ್ರೆ ಉಳಿದವ್ರ ಬಗ್ಗೆ ಇಲ್ಲಿವರೆಗೆ ನಾನು ಅನೇಕ ಹೆಣ್ಮಕ್ಳನ್ನ, ಸೀನಿಯರ್ ಲೀಡರ್ಗಳನ್ನ, ಸಾಹಿತಿಗಳನ್ನ ಇನ್ನೊಂದನ್ನು ಕರೆದು ಕೇಳಿದನು, ಏನೋ ಬಂದು ಮಾತಾಡ್ತೀರಿ ಅಂತೇಳಿ. ಮಾತಾಡೋಣ್ರಿ ಅಂತ ಹೇಳ್ತದ ಯಾರು ಬರ್ತಾ ಇಲ್ಲ, ಅದ್ರ ಬಗ್ಗೆ ಕನ್ನಡ ಸಹಿತ ಮಾಡ್ತಾ ಇಲ್ಲ. ಹೈ ಪ್ರೊಫೈಲ್ ಕೇಸ್ ಅಂತ ಹೇಳ್ಬಹುದು. ಯಾಕಂದ್ರೆ MLA MP ಗಳು ಅಥವಾ ಒಂದು ದೊಡ್ಡ ಬಲಿಷ್ಠ ಕುಟುಂಬ ನಮ್ಮ ರಾಜ್ಯದಲ್ಲಿ ಅಂತ ಅಂದ್ಮೇಲೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಆಬ್ವಿಯಸ್ಲಿ. ಯಾಕಂದ್ರೆ ಬರೀ ಕಂಪ್ಲೇಂಟ್ ಕೊಟ್ಟು ಯಾವುದೋ ಒಂದು ಹೆಣ್ಮಗಳು ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಿರೋ ಕಾರಣದಿಂದ ಆಕೆಯನ್ನ ಕಿಡ್ನಾಪ್ ಮಾಡಿಸಿ ಪೂರ್ತಿ ಆಕೆಯನ್ನ ಮಾನಸಿಕವಾಗಿ ಕುಗ್ಗೋ ಹಾಕಿ ಮಾಡಿದಂತಹ ಈ ಜನ ಒಂದು ಮಾಧ್ಯಮಗಳ ಎದುರುಗಡೆ ಬಂದ್ಬಿಟ್ಟು ಆತನ ವಿರುದ್ಧ ಹೇಳಿಕೆಗಳನ್ನ ಕೊಟ್ರೆ ಅವ್ರನ್ನ ಸುಮ್ಮನೆ ಬಿಡ್ತಾರ ಸರ್? ಅದಕ್ಕೆ ಇಂಥ ಪರಿಸ್ಥಿತಿಲಿದ್ದಾಗ ಇದನ್ನು ನಾವು ಯಾವ ರೀತಿಯಾಗಿ ಜನಕ್ಕೆ ಕೇಳಬೇಕಾಗಿದೆ, ಜನ ಯಾವ ರೀತಿಯಾಗಿ ಸ್ಪಂದಿಸ್ಬೇಕಾಗಿದೆ, ಇದು ಸಹಿತ ಇವತ್ತು ನಾವು ಯಾವುದೂ ಮಾತಾಡೋದ ಸ್ಥಿತಿ ಒಳಗಿದ್ದೀವಿ. ಇಂಥದ್ದು ಕೇಸ್ ಈಗಾಗಲೇ ನಾವು ಒಂದು ನೋಡ್ತಾ ಇದ್ದೀವಿ. ಸೌಜನ್ಯ ಕೇಸ್ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ವಿರೋಧವಾಗಿ ಬಂದಂಥದ್ದು 12 ವರ್ಷಗಳು ನಡೀತಾ ಇದೆ. ಅದು ಏನೋ ಮುಚ್ಚಾಕೋ ಪ್ರಯತ್ನ ಇಲ್ಲಿವರೆಗೆ ಮಾಡ್ತಾನೆ ಇದ್ದಾರೆ. ಇವತ್ತೊಂದು ದೊಡ್ಡ ಗುಂಪು ಅವ್ರ ವಿರೋಧವಾಗಿ ಹೋರಾಟ ಮಾಡ್ತಾಯಿದ್ರು. ವ್ಯರ್ಥಾಲಾಪ ಆಗಲಿರ್ತದೆ ಇವತ್ತಿಗೂ ಸಹಿತ. ಇವೆಲ್ಲ ಇಂಥ ಘಟನೆ ನಡೆದಾಗ ಈ ದೇಶದಲ್ಲಿ ನಾವು ದೊಡ್ಡ ಗೌರವ ಕೊಡ್ತೀವಿ. ತಾಯಿ ಹೆಣ್ಣು ಮಗಳು ಅಂದರೆ ಗೃಹಲಕ್ಷ್ಮಿ, ನಮ್ಮ ರಕ್ಷಣೆ ಮಾಡಿದಕ್ಕಿಂತ ಹಣದ ತಾಯಿ, ಹಾಗೆಲ್ಲ ಮಾತಾಡ್ತೀವಿ. ಜರ್ತಕ್ಕ ಭೂಮಿಗೆ ತಾಯಿ ಅಂತ ಹೇಳ್ತೀವಿ, ಹೊಟ್ಟೆ ಹಾಕುವಂಥವು. ಆದರೆ ಇವು ವಾಸ್ತವವಾಗಿ ನಾವು ನಿಜವಾಗಿ ನಮ್ಮ ಹೆಣ್ಮಕ್ಳನ್ನ ನಾವು ನಮ್ಮ ತಾಯಿ ಹಂಗೆ ನೋಡ್ತಾ ಇದ್ದೀವ, ಅಥವಾ ನಮ್ಮ ಸಹಾಯ ಮಾಡಿದ ಒಬ್ಬ ಸಹಾಯಕಿಯನ್ನೋರಂಗೆ ನೋಡ್ತಾ ಇದ್ದೀವ ಅಂತ. ನಾವು ಕೇವಲ ಒಂದು ಭೋಗದ ವಸ್ತುವಾಗಿ, ಒಂದು ಆಸ್ತಿಯಾಗಿ ನೋಡ್ತಾ ಇದ್ದೀವಿನ. ಇದನ್ನೆಲ್ಲ ನೋಡಿದಾಗ ಏನಿಲ್ಲಪ್ಪ, ಅದು ಅವರು ಸ್ವಖುಷಿಯಿಂದ ಬಂದು ಹೋಗಿದ್ದಾರೆ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ ಇವತ್ತೆಲ್ಲ. ಅಂದ್ರೆ ಅದನ್ನು ಮುಚ್ಚಾಕುವಂಥ ವಿಷಯ ಅಂತ ಹೇಳೋದು. ಅವ್ರು ಬಂದು ಹೋಗಿದ್ದಾರೆ ಅಂತಾನೆ ಅನ್ನೋಣ ಸರಿ, ಅವ್ರ ಪ್ರಕಾರ ಬಂದು ಹೋಗಿದ್ದಾರೆ. ವಿಡಿಯೋ ಮಾಡೋ ಹಕ್ಕು ಇವ್ರಿಗೆ ಯಾರು ಕೊಟ್ಟರು? ಆ ಹೆಣ್ಣು ಮಕ್ಕಳ ಪರ್ಮಿಷನ್ ಇಟ್ಕೊಂಡು ಮಾಡಿದ್ರ ಇವರು, ಅಥವಾ ಅದನ್ನ ರಿಲೀಸ್ ಮಾಡೋಕ್ಕೂ ಮುಂಚೆ ಇವರು ಪರ್ಮಿಷನ್ ತಗೊಂಡಿದ್ರ? ಅದನ್ನ ಆ ರೀತಿ ಬೇಕಾಬಿಟ್ಟು ಜನರಿಗೆ ಹಂಚೋವಾಗ ಇವ್ರು ಹೆಂಗೆ ಸುಮ್ಮನಿದ್ರು?
ಗೊತ್ತಿಲ್ಲದಂತೂ ಆಗಿರೋದಿಲ್ಲ. ಯಾಕೆಂದ್ರೆ ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ಸುಮಾರು 2 ವರ್ಷಗಳಿಂದ ಅವರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ನಿಮ್ ಪೆನ್ ಡ್ರೈವ್ ನಮ್ಮ ಹತ್ರ ಇದೆ, ನಾವು ಬಿಡ್ತೀವಿ ಅಂತ. ಆಗ ಯಾಕೆ ಸುಮ್ಮನೆ ಇದ್ರು ಇವರು? ಯಾಕೆ ಕಂಪ್ಲೇಂಟ್ ಅನ್ನ ಕೊಡ್ಲಿಲ್ಲ? ಯಾಕೆ ಅದನ್ನ ಅಲ್ಲಿಗೆ ಮುಚ್ಚಿ ಹಾಕೋದಿಕ್ ಪ್ರಯತ್ನ ಪಡ್ಲಿಲ್ಲ? ಇಡೀ ಒಂದು ಕುಟುಂಬದ ಮಾನ ಮರ್ಯಾದೆ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ಹರಾಜಾಗತ್ತೆ, ಜೊತೆಗೆ ಹೆಣ್ಮಕ್ಳಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋ ಭಯ ಇವ್ರಿಗೆ ಇರ್ಲಿಲ್ವಾ? ಹಾಗಿದ್ರೆ ಅಂದ್ರೆ ದುಡ್ಡಿನ ಮದ ಆ ಮಟ್ಟಕ್ಕೆ, ದುಡ್ಡಿನ ಮದ, ಅಧಿಕಾರ ಮದ, ಅದರ ಜೊತೆಗೆ ಯಾಕಪ್ಪ ಅಂದ್ರೆ ಅಲ್ಲಿ ಆ ಸಾಧ್ಯ ಅನೇಕ ಜನ ಹೆಣ್ಮಕ್ಳು ಇವತ್ತು ಅಲ್ಲಲ್ಲೇ ಮಾತಾಡ್ತಾ ಇದ್ದಾರೆ ಆ ಭಾಗದಲ್ಲಿ, ಹಾಸನ ಸುತ್ತಮುತ್ತಲಲ್ಲ. ಇಲ್ಲ, ಭಯಂಕರವಾಗಿತ್ತಪ್ಪ ಅವ್ರದ್ದು ನಮ್ಮ ಹೆಣ್ಮಕ್ಳ ಜೊತೆಗೆ ಅವ್ರ ಬಿಹೇವಿಯರು, ಅವರ ಏನು ತೋರಿಸುವಂಥ ಒಂದು ಅಹಮ್ಮಕ್ಕೆ ಇವು ನಾವು ನೋಡಿ ಸಾಕಾಗಿ ಹೋಗಿತ್ತಪ್ಪ ನಮ್ಗೆ ಅನ್ನುವಂಥ ಮಾತುಗಳನ್ನು ಸಹಿತ ನಾವು ಕೇಳ್ತಾ ಇದ್ವಿ ಇವತ್ತು. ಹಂಗೆ ಅನ್ನೋಪ್ಪ ಹೊರಗೆ ಬಂದು ಮಾತಾಡ್ತಾ ಇಲ್ಲ, ಏನೋ ಆಫ್ ದ ರೆಕಾರ್ಡ್ ಮಾತಾಡ್ತಾರೆ, ಆನ್ ದ ರೆಕಾರ್ಡ್ ಯಾರೂ ಮಾತಾಡ್ತಾ ಇಲ್ಲ. ಹೀಗಾಗಿ ಇಂಥವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದನ್ನು ಇವತ್ತು ನಮ್ಮ ನ್ಯಾಯಾಂಗ ಸಹಿತ ಒಂದಿಷ್ಟು ವಿಚಾರ ಮಾಡಿ ಆ ದಿಶೆಯಲ್ಲಿ ಕಠೋರತದಿಂದ ಕಠೋರತಮವಾದಂಥ ಶಿಕ್ಷೆ ಸಿಗುವಂಥ ವ್ಯವಸ್ಥೆ ಆಗಬೇಕಾಗಿಲ್ಲ. ಯಾಕಂದ್ರೆ ಆ ಪಾಪಂತಿ ಯಾರೂ ಇಲ್ಲೇ ಸಾಕ್ಷಿಯಾಗಿ ಬಂದು ನಮ್ಗೆ ಅನ್ಯಾಯ ಮಾಡಿದ್ರೆ ಹೇಳೋ ಸಾಧ್ಯ ಇಲ್ಲ. ಯಾಕಂದ್ರೆ ಸಾಮಾಜಿಕ ಚೌಕಟ್ಟು ಹಂಗದ, ನಮ್ಮ ಹೆಸರು ಕೆಡ್ತದಪ್ಪ, ನಮ್ಮ ಶಾಶ್ವತವಾಗಿರುವಂಥ ಭಯ ಇರ್ತದೆ. ಯಾಕೆ ಒಮ್ಮೆ ಹೆಸರು ಕೆಟ್ಟಿದ್ದಪ್ಪ ಸಮಾಜದಲ್ಲೇ, ನಾವು ಸಾಯೋವರೆಗೂ ಅದು ಹಂಗೆ ಮುಂದೆ ಉಳ್ಕೊಂಡು ಹೋಗಿಬಿಡ್ತದೆ, ನಮ್ಮ ಮುಂದಿನ ಜನ್ರೇಷನ್ಸ್ ಬರ್ತದಪ್ಪ ಅಂತೇಳಿ ಭಾಳಷ್ಟು ಜನ ಅವ್ರ ಕುಟುಂಬಸ್ಥರು ಹಂಗೆ ಸೇರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನ್ಯಾಯಗಿದ್ದು ಸೋಮೋಟವಾಗಿ ಅಥವಾ ಮತ್ತೇನು ಇವೆಲ್ಲ ಇರುತ್ತಿರುವಂಥ ಆಧಾರಗಳ ಮೇಲೆ ಸಾಕಷ್ಟು ಆಧಾರಗಳಿದ್ದಾವೆ. ಇವತ್ತು ವಿಡಿಯೋಗಳಂತ ನಮಗೆ ದೊಡ್ಡ ಜ್ವಲಂತ ಆಧಾರಗಳು, ಅವುಗಳನ್ನ ಇಟ್ಕೊಂಡು ಒಂದು ತನಿಖೆ ಮಾಡಿಸಿ ಈ ಅನ್ಯಾಯಕೋರರಿಗೆ ಶಿಕ್ಷೆ ವಿಧಿಸಿದಾಗ ಮಾತ್ರ ಒಂದೇನೋ ನಮ್ಮ ಸಂವಿಧಾನಕ್ಕೆ ಬೆಲೆ ಬರ್ತದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ನ್ಯಾಯಾಂಗಕ್ಕೂ ಒಂದು ಗೌರವ ಹೆಚ್ಚಾಗ್ತದೆ ನ್ಯಾಯಾಂಗದ ಬದಲಾಗಿ ಅಂತೇಳಿ. ಅನೇಕ ಒಳ್ಳೆಯ ನಿರ್ಣಯಗಳು ಕೊಟ್ಟಿದ್ದಾವೆ, ನ್ಯಾಯಾಂಗಗಳು ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ. ಇದನ್ನು ಇನ್ನೂ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡ ಈ ಒಂದು ಅನ್ಯಾಯವನ್ನು ಇದಕ್ಕೆ ಶಿಕ್ಷೆ ಸಿಗುವಂಥದ್ದು ಮಾಡಿದರೆ ಭಾಳ ಖುಷಿ ಆಗ್ತದೆ. ಮತ್ತಿನ್ನು ಪರಿಹಾರ ಹೆಣ್ಮಕ್ಳಿಗೆ ಯಾರು ನಿಂತ್ಕೊಡೋದು ಅವರ ಮುಂದೆ ಬರ್ತಾ ಇದ್ದಾಗ ಅದೊಂದು ದೊಡ್ಡ ಸಂಕಟದ ವಿಷಯ. ಅದು ಹೆಂಗ್ ಬರ್ತಾರೆ? ಯಾಕಂದ್ರೆ ವ್ಯವಸ್ಥೆ ಹಂಗದ. ಅದಕ್ಕಾಗಿ ಆ ರೀತಿ ಚಿಕ್ಕ ವಯಸ್ಸಿನ ಒಂದು ಮಗುವಾಗಿದ್ದಾಗಿನಿಂದ ಆ ರೀತಿಯಾದಂಥ ಒಂದು ಮೈಂಡ್ ಸೆಟ್ನ ಅವ್ರು ಬೆಳೆಸ್ಕೊಂಡು ಬಂದಿರ್ತಾರೆ. ನಮಗೂ ಏನು ಅನ್ಲಿಕ್ಕೆ ಬರದಂಥ ಪರಿಸ್ಥಿತಿ ಅದಂತ, ನಾವು ಆ ವ್ಯವಸ್ಥೆಯಲ್ಲೇ ಬೆಳೆದು ಬಂದಂಥವ್ರಾಗಿದ್ದರಿಂದಾಗಿ ನಮಗೂ ಸಹಿತ ಉತ್ತರ ಸಿಗೋದು ಕಷ್ಟ ಆಗಿದೆ. ಏನು ಮಾಡಬೇಕಪ್ಪ ಅಂತೇಳಿ ಈಗ ಕೊನೆಗೆ ಬಂದು ಸಿಟ್ಟಿನಿಂದ ಹೇಳಬೇಕಾಗ್ತದೆ, ಇಲ್ಲ ಹೆಣ್ಮಕ್ಳು ಪ್ರತಿಭಟನೆ ಮಾಡಬೇಕಪ್ಪ ಅಂತೇಳಿ. ಆದರೆ ನಮ್ಮ ಸಮಾಜ ಹೆಂಗೆ ನೋಡ್ತದೆ ಅವ್ರು ಪ್ರತಿಭಟನೆ ಮಾಡಿದಾಗ ಅನ್ನೋದು ಅದು ನಮಗೆ ಗೊತ್ತದ. ಯಾಕೆ ನಾವು ಒಬ್ಬ ಹೆಣ್ಣಾಗಿ ವಿಚಾರ ಮಾಡಬೇಕಾಗ್ತದೆ ಆ ವಿಷಯವನ್ನು. ನಾವು ಹಂಗೆ ಬಿಲ್ಡಪ್ ಮಾಡಿಬಿಟ್ಟಿದ್ವಿ ಸಮಾಜವನ್ನು. ಪುರುಷ ಪ್ರಧಾನ ಸಮಾಜದೊಳಗೆ ಸ್ತ್ರೀ ಏನಪ್ಪ ಅಂದರೆ ಎಷ್ಟಿದ್ರು ಎರಡನೇ ಸೆಕೆಂಡ್ ಸಿಟಿಜನ್ ಅನ್ನುವಂಥದ್ದು ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿಗೂ ಸಹಿತ ನನ್ನ ಅಭಿಪ್ರಾಯದೊಳಗೆ ನಾವು ಮನೋವಾದವನ್ನು ಇನ್ನೂ ಪ್ರಬಲವಾಗಿ ಅದನ್ನ ಮುಂದೆ ಮಂಡಿಸ್ತಾ ಹೋಗ್ತಾ ಇದ್ದೀವಿ ಅಂತ. ಈ ಮನೋಸ್ಥಿತಿ ಇನ್ನೂ ಹೋಗಿಲ್ಲ ನಮ್ಮಿಂದ. ಅದಕ್ಕಿಂತ ಸಾಕ್ಷಿ ಹೇಳೋಂಥ ಘಟನೆ. ಯಾಕಂದ್ರೆ ಯಾರೋ ಮುಂದೆ ಬಂದು ಪ್ರತಿಭಟನೆ ಹೆಣ್ಮಕ್ಳಂತೆ ಮಾಡೋದಿಲ್ಲ, ಗಂಡು ಮಕ್ಕಳು ಮಾಡೋ ಸ್ಥಿತಿ ಒಳಗಿಲ್ಲ. ಈ ಪರಿಸ್ಥಿತಿ ಇದ್ದಾಗ ನ್ಯಾಯ ಸಿಗಲಿ ಅಂದ್ರೆ ಹೆಂಗೆ ಸಿಗ್ಲಿಕ್ಕೆ ಸಾಧ್ಯ? ಆದರೂ ನ್ಯಾಯಕ್ಕೆ ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಇದು ಶಿಕ್ಷೆ ಆಗಿಲ್ಲಪ್ಪ ಇಂಥವ್ರಿಗೆ ಅಂತ ಇದ್ದೀವಿ. ಇದು ಒಂದು ಆದರ್ಶ, ಒಂದು ಏನಪ್ಪ ಅಂದ್ರೆ ಒಂದು ಅಭಿಪ್ರಾಯ. ಆದರೆ ಈ ಆದರ್ಶ ಅಭಿಪ್ರಾಯಕ್ಕೆ ಯಾರು ಎಷ್ಟು ಬೆಲೆ ಕೊಡ್ತಾರೆ ನೋಡ್ಬೇಕಾಗಿದೆ ಮುಂದಿನ ದಿನದಲ್ಲೇ. ಇವಾಗ ಇವತ್ತಿನಿಂದ ಏನು ಒಂದು ಬದಲಾವಣೆ ಆಗಬೇಕು ನಮ್ಮ ಸಮಾಜದಲ್ಲಿ ಅಂತ ಅಂದರೆ, ಹೆಣ್ಣು ಮಕ್ಕಳಿಗೆ ಈ ಥರದ ಏನಾದರೂ ಸಿಚುವೇಶನ್ಸ್ ಬಂತು ಅಂದರೆ ಅಥವಾ ಈ ತರಹ ಅವ್ರ ಜೊತೆಗೆ ಅನ್ಯಾಯ ಆಯಿತು ಅಂದರೆ ಮೊದಲು ಆಚೆ ಬಂದು ಮಾತಾಡಿ. ಕೃತ್ಯ ಎಸಗಿದ ರಾಕ್ಷಸರು ಆರಾಮಾಗಿ ಓಡಾಡ್ತಾ ಇರ್ತಾರೆ, ತಲೆ ಎತ್ಕೊಂಡು ಓಡಾಡ್ತಾ